ಹಣಕಾಸು ಆಯೋಗದ ಅನುದಾನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಅಕ್ಕೂರು ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿಗಳು ಯೋಜನಾ ವಿಭಾಗದ ಶ್ರೀಯುತ ಧರ್ಮೇಂದ್ರ ಗ್ರಾಮ ಪಂಚಾಯತ್ ನೋಡಲ ಅಧಿಕಾರಿಗಳು ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಸಭೆಯ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಹಾಸನಾಗಿದ್ದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿಜಯವಾದ ಕೂಡ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ. ಆಗಮಿಸಿರ್ತಕ್ಕಂಥ ಶ್ರೀಯುತ ಜಿಲ್ಲಾ ಪಂಚಾಯತ್ ಹಾಸನ ಅವರು ಕೂಡ ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಯುತ ಜಯಮಂತ ಅವರು ಕೂಡ ಈ ಸಭೆಗೆ ಈ ಸಭೆಯಲ್ಲಿ ನಮ್ಮ ಶ್ರೀಯುತ ದೀಪಕ್ ಅವರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ತಾಲೂಕು ಪಂಚಾಯತಿ ಅವರನ್ನು ಕೂಡ ಈ ಸಭೆಗೆ ಈ ಸಭೆಯಲ್ಲಿ ಆಗಮಿಸಿದಂಥ ಸದಸ್ಯರು ಕೂಡ ಮೊಹಮ್ಮದ್ ಶಫಿ ಅವರನ್ನು ಕೂಡ ಹಾಗೂ ಈ ಒಂದು ಗ್ರಾಮ ಸಭೆಗೆ ನಮ್ಮ ಈಗಾಗಲೇ 3-4 ದಿನಗಳಿಂದ ನಮ್ಮ ಗ್ರಾಮ ಪಂಚಾಯತಿ ಕಚೇರಿಗೆ ಆಗಮಿಸಿ ನಮ್ಮ ಗ್ರಾಮ ಪಂಚಾಯತಿ ಕಚೇರಿಯ ಸಭೆಗಳನ್ನು ಪರಿಶೀಲಿಸಿದ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಈ ಸಭೆಗೆ ಪೂರಕವಾಗಿ ಸ್ವಾಗತಿಸ್ತಾ ಇದೆ. ಹಾಗೂ ಈ ವಿವಿಧ ಇಲಾಖಾ ಅಧಿಕಾರಿಗಳು ಈ ಸಭೆಯಲ್ಲಿ ಆಗಮಿಸಿದ್ದೇವೆ, ತಮ್ಮನ್ನು ಕೂಡ ಈ ಸಭೆಗೆ ಪೂರಕವಾಗಿ ಸ್ವಾಗತಿಸ್ತಾ ಇದೆ. ಈ ಒಂದು ಗ್ರಾಮ ಸಭೆಯಲ್ಲಿ ಆಗಿರ್ತಕ್ಕಂಥ ತಮ್ಮೆಲ್ಲರನ್ನು ಕೂಡ ಪೂರಕವಾಗಿ ಸ್ವಾಗತಿಸ್ತಾ ಈ ಒಂದು ಸಭೆಯಲ್ಲಿ ನಡೆಸಿಕೊಡ್ಬೇಕು ಅಂತೇಳಿ ವೇದಿಕೆಯಲ್ಲಿ ಅಲ್ಲಿ ಕೂತಿದ್ದಲ್ಲ ಅವ್ರು ಇಲ್ಲಿ ಕೂತ್ಕೊಂಡು ಹೊರಗಡೆ ಇಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಯಾರಿದಾರಲ್ಲ ನಿಮ್ಮ ಸ್ಟಾಫ್ ಕಡೆ ಯಾರಿಗೆ ಎಲ್ಲರೂ ಇಲ್ಲಿ ಕೂತ್ಕೊಂಡಂಗೆ ಪ್ರತಿಯೊಬ್ಬರು ಕೂತ್ಕೊಂಡಾಗ ಕಾಣ್ತದೆ ಗಾಡಿ ಕಾಣ್ತದೆ. ಯಾರಿಗಾರು ಹೊರಗಡೆ ಯಾರಿಗಾರ ಅವ್ರನ್ನೆಲ್ಲರೂ ಅವ್ರು ಕೂಡ ಬಂದು ಕೂತ್ಕೊಂಡು ಕೇಳಿ ಫೋಟೋಸ್ಗಾರ ಅಟ್ಲೀಸ್ಟ್ ಇದಾಗಿಲ್ಲ ಡಾಕ್ಯುಮೆಂಟೇಶನ್ ಪರ್ಪಸ್ಗಾರ ಆ ಕಡೆ ಜನ ಇದ್ದಾರೆ ಏನಲ್ಲ ಎಲ್ಲರೂ ಕೂತ್ಕೊಳ್ಳಿ. ನೀವು ಕೊಣ್ಣೂರು ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯ ಅಧ್ಯಕ್ಷರು ಮತ್ತು ನೋಡಲ್ ಅಧಿಕಾರಿಗಳೇ ಆದಂತ ಸಂತ ಧರ್ಮೇಂದ್ರ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಮತ್ತು ಗೌರವಾನ್ವಿತ ಎಲ್ಲ ಸದಸ್ಯರೇ ಸಾಮಾಜಿಕ ಪರಿಶೋಧನೆಯ ವ್ಯವಸ್ಥಾಪಕರೇ ಮತ್ತು ಅವರ ತಂಡದವರೇ, ಗ್ರಾಮ ಪಂಚಾಯಿತಿಯ ಪಿಡಿಒರೇ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ನೌಕರರು, ಎಪಿಕೆ ಸಹಾಯ ಸಂಘ, ಕೃಷಿ ಸಂಘ ಇವುಗಳಿಂದ ಬಂದಿರತಕ್ಕಂತಹ ಎಲ್ಲ ಸದಸ್ಯರೇ, ಗ್ರಾಮಸ್ಥರೇ, ಸರ್ಕಾರ ವಿವಿಧ ಮೂಲಗಳಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ. ಅದನ್ನು ಪ್ರಮುಖವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇನ್ನೊಂದು 15ನೇ ಹಣಕಾಸಿನ ಯೋಜನೆ, ನಂತರ ನೀವೇ ತೆರಿಗೆಯನ್ನ ವಿಧಿಸಿ ವಸೂಲು ಮಾಡತಕ್ಕಂಥದ್ದು ವರ್ಗಾವಣೆಯಲ್ಲಿ ಏನು ನೀವು ವಸೂಲು ಮಾಡ್ತಾರೆ ಆ ತೆರಿಗೆಗಳು ಗ್ರಾಮ ಪಂಚಾಯತ್ಗೆ ಸಿಗ್ತಕ್ಕಂಥ ಹಣದ ಮೂಲಗಳು. ಇದು ಪ್ರಮುಖವಾಗಿ ಹೆಚ್ಚಿನ ಅನುದಾನ ಬಿಡುಗಡೆ ಆಗಬೇಕಂದ್ರೆ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಈ ಸಭೆಯ ಮುಖ್ಯ ಉದ್ದೇಶ ಹೋದ ವರ್ಷ ಅಂದ್ರೆ 2022ರ ಏಪ್ರಿಲ್ 1ನೇ ತಾರೀಕಿನ ನಿಂದ ಹಿಡಿದು ಹೋದ ವರ್ಷದ ಮಾರ್ಚ್ 31ನೇ ತಾರೀಕಿನವರೆಗೆ ಇಡೀ ಒಂದು ವರ್ಷ ಗ್ರಾಮ ಪಂಚಾಯತ್ಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕುತ್ಕೊಂಡ್ಬಿಡಿಯಪ್ಪ, ಬಂದು ಕುತ್ಕೊಂಡಿರುತ್ತೆ. ಇನ್ನೊಂದಷ್ಟು ಸೇರಿಸಿದಲ್ಲಿ ನಾವು ಹೊರಗಡೆಯಿಂದ ಹಾಕೊಡಿಯಪ್ಪ. ಗ್ರಾಮ ಪಂಚಾಯತ್ಗೆ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುದಾನವನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ 15ನೇ ಹಣಕಾಸಿನ ಯೋಜನೆಯಲ್ಲೂ ಕೂಡ ಅನುದಾನವನ್ನು ಕೊಡುತ್ತೆ. ಪ್ರಮುಖವಾಗಿ ಹೆಚ್ಚು ಅನುದಾನ ಬರೋದು ಉದ್ಯೋಗ ಖಾತ್ರಿ ಯೋಜನೆ.
ಈ ಕೊಟ್ಟಂತ ಅನುದಾನ ಸದ್ಬಳಕೆ ಆಗಿದೆಯೇ, ತಲುಪಿದೆಯೇ, ನಂತರ ಅದಕ್ಕೆ ಅನುಗುಣವಾಗಿ ಕಾಮಗಾರಿಗಳು ಮಾಡಿದ್ದಾರೆಯೇ, ಇವೆಲ್ಲವೂ ಕೂಡ ಪಾರದರ್ಶಕವಾಗಿ ನಿಮಗೆ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕನ್ನಡಿ ಇಡದ ರೀತಿಯಲ್ಲಿ ಮಾಹಿತಿಗಳು ಗೊತ್ತಾಗ್ಲಿ. ಯಾವುದಾದ್ರೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೋಬೇಕು ಅಂತಂದ್ರೂ ಕೂಡ ಕಡತಗಳನ್ನ ಓದೋದು ಅನುಷ್ಠಾನ ಮಾಡಿದ ಕಡತಗಳನ್ನು ಕೂಡ ಇದರಲ್ಲಿ ಇಟ್ಟಿದ್ದಾರೆ. 15ನೇ ಹಣಕಾಸು ಇರ್ಬೋದು ಅಥವಾ ಇನ್ನಾರಿದೆ ಇರ್ಬೋದು, ಓದೋಷ್ಠ ಮಾಡಿದ್ರು. ಆ ಖರ್ಚು ವೆಚ್ಚದ ಮಾಹಿತಿಯನ್ನ ಎಲ್ಲೆಲ್ಲಿ ಏನೇನ್ ಮಾಡಿದ್ರು, ಅವರಿಗೆಲ್ಲ ಹಣ ತಲುಪ್ತಾ ಸದ್ವಿನಿಯೋಗ ಆಗಿದೆಯಾ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಈ ಗ್ರಾಮ ಸಭೆ, ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಅಂತಕ್ಕಂಥ ಉದ್ದೇಶ. ಆ ಒಂದು ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಇದಕ್ಕೆ ಅಧ್ಯಕ್ಷನಾಗಿ ಮಾಡಿದ್ರು. ನೋಡಲ್ ಆಫೀಸರ್ ಕಾಮಗಾರಿಯನ್ನೇ ಗ್ರಾಮ ಪಂಚಾಯಿತಿಯಲ್ಲಿ ಮಾಡದೇ ಇರುವ ನೋಡಲ್ ಆಫೀಸರ್ನ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಇದಕ್ಕೆ ನೋಡಲ್ ಆಫೀಸರ್ ಅಂತ ಮಾಡಿ ಅವರೇನೆ ಇದಕ್ಕೆ ಅಧ್ಯಕ್ಷನಾಗಿ ಮಾಡಿದ್ರು ಸರ್ಕಾರ. ಯಾಕೆಂದ್ರೆ ಪಂಚಾಯಿತಿ ಅಧ್ಯಕ್ಷರು ತಾವೇನೇ ತಮ್ಮ ಖರ್ಚು ವೆಚ್ಚದ ಮಾಹಿತಿಗಳನ್ನು ಮಂಡಿಸಿಕೊಂಡು ಸೂಕ್ತ ಅಲ್ಲ ಅಂತ ಸರ್ಕಾರದ ಉದ್ದೇಶ. ಉದಾಹರಣೆಗೆ ಒಂದು ವೇಳೆ ಮಾನ್ಯ ಶಾಸಕರು ಕೂಡ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಗಳಾದಾಗ, ಈ ಗ್ರಾಮ ಸಭೆ ಅಲ್ಲ, ಸಾಮಾಜಿಕ ಪರಿಶೋಧನೆ ಸಾಮಾನ್ಯ ಗ್ರಾಮ ಸಭೆಗಳಾದಾಗ ಮಾನ್ಯ ಶಾಸಕರು ಏನಾದ್ರೂ ಕೂಡ ಅಲ್ಲಿ ಬಂದಿದ್ರೆ ಆ ಸಭೆಯ ಗ್ರಾಮ ಸಭೆಯ ಅಧ್ಯಕ್ಷರು ಮಾನ್ಯ ಶಾಸಕರಾಗಿರೋದಿಲ್ಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಆ ಸಭೆ ಗ್ರಾಮ ಸಭೆಯ ಅಧ್ಯಕ್ಷರಾಗಿರ್ತಾರೆ. ಮಾನ್ಯ ಶಾಸಕರು ಗೌರವಾನ್ವಿತ ಅತಿಥಿಗಳಾಗಿರ್ತಾರೆ. ಸೊ ಅದೊಂದು ಅಷ್ಟೊಂದು ಹೆಚ್ಚಿನ ವ್ಯಾಲ್ಯೂನ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗೆ ಸರ್ಕಾರ ಕೊಟ್ಟಿದೆ. ಸೊ ಇದರ ಮುಖ್ಯ ಉದ್ದೇಶ ಇಲ್ಲಿ ಮಾಹಿತಿಗಳನ್ನು ಏನು ಕಾಮಗಾರಿಗಳ ಮಾಹಿತಿಯನ್ನು ಓದ್ತಾರಲ್ಲ, ಓದಿದಾಗ ಇವೆಲ್ಲವೂ ಕೂಡ ಆಗಿದ್ದಾರೆಯೇ, ಒಂದು ವೇಳೆ ಆಗಲೇ ಏನಾದ್ರು ಬಿಲ್ ಮಾಡ್ಕೊಂಡಿದ್ದಾರೆಯೇ ಅಂತಕ್ಕಂಥವನ್ನೆಲ್ಲರೂ ಕೂಡ ನೀವು ಕಾಮಗಾರಿ ಪಟ್ಟಿಯನ್ನು ಓದ್ತಾ ಹೋಗ್ತಾರೆ 1 ಆಗ ಇದು ಹಾಗೆ ಇಲ್ಲ, ಇದ್ರ ಬಗ್ಗೆ ಏನು ಸಂಬಂಧಪಟ್ಟ ಓದ್ತಾ ಇಲ್ಲ, ಅಥವಾ 2 ಸೌಲಭ್ಯಗಳನ್ನು ಕೊಟ್ಟಿದ್ದೀರಾ ಒಬ್ಬನೇ ವ್ಯಕ್ತಿಗೆ ಏನೂ ಆಗಿಲ್ಲ. ಉದಾಹರಣೆಗೆ ದನದ ಕೊಟ್ಟಿಗೆ ಇರ್ಬೋದು ಅಥವಾ ಕೃಷಿ ಹೊಂಡ ಇರ್ಬೋದು, ಒಬ್ಬನೇ ವ್ಯಕ್ತಿ 3 ವರ್ಷದಿಂದ ಒಂದು ಕೊಟ್ಟಿತ್ತು, ಅದೇ ಕುಟುಂಬದ ಮಗನಿಗೆ ಅಥವಾ ಸೊಸೆಗೆ ಇನ್ನೊಂದು 3 ವರ್ಷ ಆದ್ಮೇಲೆ ಇನ್ನೊಂದು ದನದ ಕೊಟ್ಟಿಗೆ ಅಥವಾ ಕೃಷಿ ಹೊಂಡ ಈ ತರದ ಕೊಟ್ಟಿದ್ದಾರೆ, ಮಾಡಿರೋದು ಒಂದೇ ಕೃಷಿ ಹೊಂಡ. ಈ ತರದಲ್ಲಿ ಏನಾದ್ರು ಅನ್ಯಾಯ ಆಗಿದ್ರೆ ಈ ಸಭೆಯಲ್ಲಿ ಸಾರ್ವಜನಿಕ ಗಮನಕ್ಕೆ ಬರಲಿ ಅಂತಕ್ಕಂಥ ಉದ್ದೇಶ. ನಾನು ಓಂಬುಡ್ಸ್ಪರ್ಸನ್ ಅಂತ ಜಿಲ್ಲಾ ಪಂಚಾಯತಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಮಾತ್ರ ನನ್ನ ವ್ಯಾಪ್ತಿಗೆ 15 ಹಣಕಾಸು ಬರೋದಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾರ್ಗಸೂಚಿ ಪ್ರಕಾರ ಮಾಡಿದ್ದಾರೆಯೇ ಇಲ್ಲವೇ, ಕೆಲಸ ಕೇಳಿದ ತಕ್ಷಣದಲ್ಲಿ ಪಂಚಾಯಿತಿಯವರು ಕೊಡ್ತಾ ಇದ್ದಾರೆಯೇ ಇಲ್ವೇ, ಜಾಬ್ ಕಾರ್ಡ್ ಕೇಳಿದ ತಕ್ಷಣದಲ್ಲಿ ಕೊಡ್ತಾ ಇದ್ದಾರೆಯೇ ಇಲ್ವೇ, ಇದನ್ನ ಪರಿಶೀಲನೆ ಮಾಡಿಕೊಂಡು ಮಾರ್ಗಸೂಚಿಗೆ ಏನಾರ ವಿರುದ್ಧವಾಗಿ ಈ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಅಂದ್ರೆ ನೀವು ನನಗೆ ದೂರು ಕೊಡಬಹುದು. ಓಂಬುಡ್ಸ್ಪರ್ಸನ್ ಜಿಲ್ಲಾ ಪಂಚಾಯಿತಿ ಹಾಸನ್ ಅಂತ ನೀವೊಂದು ಪತ್ರವನ್ನು ಹಾಕಿದ್ರೆ ನಾನು ಪತ್ರ ಪರಿಶೀಲನೆ ಮಾಡಿ ಕಾಮಗಾರಿಯಲ್ಲಿ ಏನಾದ್ರು ಲೋಪ ಆಗಿದ್ರೆ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರದ ವರದಿಯನ್ನು ಕಳಿಸಬಹುದು. ಇದು ನನ್ನ ಓಂಬುಡ್ಸ್ಪರ್ಸನ್ ಅವರ ರೋಲ್. ಈಗ ಉದ್ಯೋಗ ಖಾತ್ರಿ ಯೋಜನೆಗೆ ಬರೋಣ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಮಾಡತಕ್ಕಂತಹ 18 ವರ್ಷದ ಮೇಲ್ಪಟ್ಟು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಅಂಗನವಾಡಿ ಕಾರ್ಯಕರ್ತೆ, ಗ್ರಾಮ ಪಂಚಾಯಿತಿ ನೌಕರರು, ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರನ್ನೆಲ್ಲ ಹೊರತುಪಡಿಸಿ ಉಳಿದವ್ರು ಯಾರು ಬೇಕಾದ್ರೂ ಕೂಡ ಜಾಬ್ ಕಾರ್ಡ್ ಇಂತ ಗ್ರಾಮ ಪಂಚಾಯಿತಿ ಕೇಳ್ಕೊಳ್ಬಹುದು. ಈ ರೀತಿ ಕೇಳಿಕೊಂಡ 15 ದಿವಸಗಳ ಒಳಗಾಗಿ ಪಿಡಿಒ ಅವರು ನಿಮ್ಮ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಒಂದು ಜಾಬ್ ಕಾರ್ಡ್ ಅಂತ ಕೊಡ್ತಾರೆ. ನಂತರ ಈ ಜಾಬ್ ಕಾರ್ಡ್ ಕೊಟ್ಟಾದ್ಮೇಲೆ ನಮಗೆ ಕೆಲಸ ಕೊಡಿ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ಮತ್ತೆ ಗ್ರಾಮ ಪಂಚಾಯತ್ಗೆ ನೀವು ಕೇಳ್ಕೊಳ್ತೀವಿ. ಈ ರೀತಿ ಕೇಳಿಕೊಂಡ 15 ದಿವಸಗಳ ಒಳಗಾಗಿ ಗ್ರಾಮ ಪಂಚಾಯತ್ ನಿಮಗೆ ಕೆಲಸವನ್ನು ಒದಗಿಸ್ತದೆ. ಒಂದು ವೇಳೆ ಕೆಲಸವನ್ನು ಒದಗಿಸಲಿಲ್ಲ ಅಂತ ಅಂದ್ರೆ ನಿರುದ್ಯೋಗ ಭತ್ಯೆಯನ್ನ ಕೊಡಬೇಕಾಗುತ್ತೆ. ನಿರುದ್ಯೋಗ ಭತ್ಯೆ ಎಷ್ಟು? ಈ ಯೋಜನೆಯಲ್ಲಿ ಕೆಲಸ ಮಾಡಿದ್ರೆ ಹಣವನ್ನು ಎಷ್ಟು ಕೊಡ್ತಾರೆ ಒಂದು ದಿವಸಕ್ಕೆ? 316 ರೂಪಾಯಿಗಳನ್ನ ಈ ಯೋಜನೆಯಲ್ಲಿ ಕೆಲಸ ಮಾಡಿದ್ರೆ ನಾವು ಕೊಡಲಾಗುತ್ತೆ. ಗಂಡಸರಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು ಕೊಡ್ತೀವಿ? ಗಂಡಸರಿಗೆ ಎಷ್ಟು ಕೊಡ್ತೀವಿ, ಮಹಿಳೆಯರಿಗೆ ಎಷ್ಟು ಕೊಡ್ತೀವಿ? ನಿಮ್ಗೇನ ಮಾಹಿತಿ ಇದೆಯಾ ಅಂತ, ಗೊತ್ತಿದೆಯಾ ಅಂತ? ಇಬ್ಬರಿಗೂ ಕೂಡ ಸಮಾನವಾಗಿ ಕೊಡ್ತಾರೆ. 316 ರೂಪಾಯಿನ ಈಗ ಕೊಡ್ಲಾಗ್ತಾ ಇದೆ. 316 ರೂಪಾಯಿನ ಗಂಡಸರೇ ಆಗಲಿ ಮಹಿಳೆಯರೇ ಆಗಲಿ 316 ರೂಪಾಯಿನ ಕೊಡ್ತೇವೆ. ನಂತರ ಈ 316 ರೂಪಾಯಿನಲ್ಲಿ ನಿರುದ್ಯೋಗ ಭತ್ಯೆ ಅಂತ ಅಂದ್ರೆ ಎಷ್ಟು ಕೊಡ್ಬೇಕು? ಎಷ್ಟು ದಿವಸವರೆಗೆ? ಈ ಯೋಜನೆಯಲ್ಲಿ ಕೆಲಸ ಮಾಡಿದ್ರೆ ಒಬ್ಬ ವ್ಯಕ್ತಿಗಲ್ಲ, ಇಡೀ ಕುಟುಂಬಕ್ಕೆ 1 ವರ್ಷಕ್ಕೆ 100 ದಿನದ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಒಬ್ಬ ವ್ಯಕ್ತಿಗೆ ಒಂದು ಜಾಬ್ ಕಾರ್ಡ್ ಕೊಡಲ್ಲ, ಇಡೀ ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಡ್ತೇವೆ.
ನಮ್ ಜಾಬ್ ಕಾರ್ಡ್ ಕೊಡ್ಬೇಕಾದ್ರೆ BPL ಕಾರ್ಡ್ ಇರಬೇಕು, ಇದಿರಬೇಕು, ಅದಕ್ಕೆ ಏನು ನಾವು ಬೇಕಾಗಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರಬೇಕು, ಸರ್ಕಾರಿ ನೌಕರರಾಗಿರ್ಬಾರ್ದು, 18 ವರ್ಷದ ಮೇಲಾಗಿರ್ಬೇಕು. ವರ್ಷದ ಮೇಲಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಬೇಕಾದ್ರೂ ಕೂಡ ಜಾಬ್ ಕಾರ್ಡ್ ತಗೊಳ್ಳಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ ಯೋಜನೆ. ಆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಇದ್ರು ಕೂಡ 100 ದಿನ ಕೆಲಸನೇ, ಆ ಕುಟುಂಬದ 10 ಜನ ಇದ್ರು ಕೂಡ 100 ದಿನದ ಕೆಲಸವನ್ನ ಅವರಿಗೆ ಕೊಡಲಾಗುತ್ತೆ. ಈ 100 ದಿನದಲ್ಲಿ ನಿರುದ್ಯೋಗ ಭತ್ಯೆಯಾಗಿ ಮೊದಲ 30 ದಿವಸಕ್ಕೆ 316 ರೂಪಾಯಿನ 25 ಭಾಗವನ್ನ ಕೆಲಸ ಮಾಡದೇ ಇದ್ರು ಕೂಡ ನಿಮಗೆ ನಿರುದ್ಯೋಗ ಭತ್ಯೆಯಾಗಿ ಕೊಡಬೇಕಾದ ಕ್ರಾಸ್ ಅಂತಾರೆ. 100 ದಿನದಲ್ಲಿ 30 ದಿನಗಳವರೆಗೆ 25%, 316 ರೂಪಾಯಿನ 25 ಭಾಗವನ್ನು ನಾವು ಕೆಲಸ ಮಾಡದೇ ಇದ್ರು ಕೂಡ ನಿರುದ್ಯೋಗ ಭತ್ಯೆ ಕೊಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕೆಲಸ ಕೊಡ್ಲಿಲ್ವಲ್ಲ ಪಂಚಾಯತ್ ಅವರು ನಿಮಗೆ, ಅದಕ್ಕೋಸ್ಕರ. ನಂತರ 100 ದಿನದಲ್ಲಿ 30 ದಿನ ಕಳೆದ್ರೆ ಉಳಿದು 70 ದಿವಸ. ಆ 70 ದಿವಸಕ್ಕೆ 316 ರೂಪಾಯಿನ ಅರ್ಧ ಭಾಗ ಅಂದ್ರೆ 50% ಅನ್ನ ನಿರುದ್ಯೋಗ ಭತ್ಯೆಯಾಗಿ ಯಾರು ನೀವು ಕೆಲಸ ಕೇಳಿದ ತಕ್ಷಣ ಪಂಚಾಯತಿ ಒದಗಿಸಿಲ್ವೋ ಅವರಿಗೆ ಪಂಚಾಯತಿ ಕೊಡಬೇಕು. ಈ ನಿರುದ್ಯೋಗ ಭತ್ಯೆಯನ್ನ ಸರ್ಕಾರ ಕೊಡೋದಿಲ್ಲ. ಯಾರ ಕಾರಣಕರ್ತರಾದ ನಿಮಗೆ ಕೆಲಸವನ್ನು ಒದಗಿಸಲಿಕ್ಕೆ ಅಸಮರ್ಥರಾದ ಯಾರು ಅವರು ತಮ್ಮ ಜೇಬಿನಿಂದ ಕೊಡಬೇಕು. ಗ್ರಾಮ ಪಂಚಾಯತ್ PDOನ, ಡಾಟಾ ಎಂಟ್ರಿ ಆಪರೇಟರ್, ಟೆಕ್ನಿಕಲ್ ಇಂಜಿನಿಯರ್ MB ಬರ್ಕೊಡಲಿಲ್ಲ ಸಕಾಲಕ್ಕೆ ಅವರ, ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿಮ್ಮ ಕ್ರಿಯಾ ಯೋಜನೆಯನ್ನ ಸಕಾಲಕ್ಕೆ ಅನುಮೋದನೆ ಮಾಡಿಕೊಡ್ಬೇಕು, ಅಥವಾ ಸೆಕೆಂಡರಿ ಸಿಗ್ನೇಚರ್ ಏನಾದ್ರು ಕಳಿಸ್ಕೊಟ್ಟಿದ್ರಲ್ಲ ಅಪ್ರೂವಲ್ ಮಾಡಿಕೊಡ್ಬೇಕು ಅವರ, ಡಾಟಾ ಎಂಟ್ರಿ ಆಪರೇಟರ್ ಇರ್ತಾರೆ ಅವರ, ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಯಾಕೆಂದ್ರೆ ಅಧ್ಯಕ್ಷರು ಕೆಲಸ ಮಾಡಿದ ನಂತರದಲ್ಲಿ ಅವರಿಗೆ ಕೂಲಿ ಬಾಬು ಅವ್ರ ಖಾತೆಗೆ ಜಮಾ ಆಗಿ ತಂದು ಕೊಡಬೇಕು. ಸೊ ಅವ್ರು ಏನಾದ್ರು ವಿಳಂಬ ಮಾಡ್ತು ಅಂದ್ರೆ ಅವರು ತಮ್ಮ ಜೇಬಿನಿಂದ ಇವರೆಲ್ಲರೂ ಕೂಡ ಸೇರ್ತಾರೆ. ಕಾರಣಕರ್ತರ ಯಾವ ತರ ಕಾರಣಕರ್ತರ ಕೆಲಸ ಕೊಡ್ಲಿಕ್ಕೆ ಅಸಮರ್ಥರಾದ ಅವರು ತಮ್ಮ ಜೇಬಿನಿಂದ ಕೊಡ್ಬೇಕಾಗುತ್ತೆ. ಸೊ ಅಷ್ಟೊಂದು ಕಟ್ಟಿಬದ್ಧವನ್ನ ಯೋಜನೆಯಲ್ಲಿ ಮಾಡಿದೆ ಆಕ್ಟ್ ರೀತಿಯಲ್ಲಿ. ಇದೇನ್ ಒಂದು ಆದೇಶ ಅಂತ ಅಲ್ಲ, ಕಾಯ್ದೆಯನ್ನೇ ಮಾಡಿ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನ ಮಾಡಿ ಅಷ್ಟೊಂದು ಕಟ್ಟಿಬದ್ಧ ಮಾಡಿ ಉದ್ಯೋಗ ಖಾತೆ. ನಿಮ್ಗೆ ನಿರುದ್ಯೋಗ ಭತ್ಯೆ ಬೇಕೋ ಕೆಲಸ ಬೇಕೋ? ಸಾಮಾನ್ಯವಾಗಿ ಕೆಲಸ ಬೇಕು. ಹಾಲು ಕೊಡದೆ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕೊಡ ಮಕ್ಕಳು ಬದುಕುವ. ಹೆಂಗಾದ್ರೂ ಪ್ಲಾನ್ ಮಾಡಿ ನಿರುದ್ಯೋಗ ಭತ್ಯೆ ಪ್ಲಾನ್ ಮಾಡಿ ತಗೊಳ್ಳಿಕ್ಕೆ ಪ್ಲಾನ್ ಮಾಡೋಣ ಅಂತಕ್ಕಂಥ ಕುತಂತ್ರ ಮಾಡಬಹುದು. ಬೇಡ, ಕೆಲಸವನ್ನ ಮಾಡೋಣ, ಮಾಡಿಬಿಟ್ಟು ನಾವು ಆ ಹಣವನ್ನು, ಕೂಲಿ ಹಣವನ್ನ ತಗೊಳ್ಳೋಣ, ನಮ್ಗೆ ನಿರುದ್ಯೋಗ ಭತ್ಯೆ ಬೇಡ. ಸೊ ಈ ದಿಸೆಯಲ್ಲಿ ನೀವು ಚಿಂತನೆ ಮಾಡಿದ್ದು ಹೇಳ್ತೀನಿ ಒಂದು ವಿಚಾರ. ನಂತರ ಅರ್ಜಿ ಹಾಕಿದ್ರಿ, ನಿಮ್ ಕೆಲಸ ಕೂಡ ಮಾಡಿದ್ರು, ಕೆಲಸ ಮಾಡಿದ್ಮೇಲೆ ನಿಮ್ಮ ಸಕಾಲಕ್ಕೆ ನಿಮ್ಮ ಖಾತೆಗೆ ಹಣ ಕೂಡ ಜಮಾ ಮಾಡ್ತೇವೆ. ಇದ್ರಲ್ಲಿ ಏನಾಗುತ್ತೆ, ಕೂಲಿ ಬಾಬ್ದು ಒಂದು 15 ದಿವಸ ಅಥವಾ ಒಂದ್ ವೇಳೆ ಹಣ ಬಿಡುಗಡೆ ಆಗ ತಡ ಆಯ್ತು ಅಂತ ಅಂದ್ರೆ ಒಂದು ತಿಂಗಳು ಒಳಗಡೆಗೆ ಸಂಬಂಧಪಟ್ಟಂತೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸಾಮಗ್ರಿ ಬಾಬ್ತಿ ಏನಿರುತ್ತೆ ಅದು ಯಾವಾಗ ಅನುದಾನ ನಮಗೆ ಲಭ್ಯತೆ ಆಗುತ್ತೆ ಆಗ ನಾವು ಬಿಡುಗಡೆ ಮಾಡಿಕೊಡ್ತೇವೆ. ಸರ್ಕಾರಕ್ಕೆ ಬಿಡುಗಡೆ ಮಾಡಿಕೊಡ್ತಕ್ಕಂಥದ್ದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅದರಿಂದ ಟೆಕ್ನಿಕಲಿ ಈಗ ಸಂಬಂಧಪಟ್ಟಂತೆ ಮತ್ತು 15 ದಿವಸ ಒಳಗಡೆಗೆ ಸಂಬಂಧಪಟ್ಟಂತೆ ಕೂಲಿ ಬಾಬ್ತನ್ನು ಪಾವತಿ ಮಾಡಬೇಕು ಅಂತ ಇದೆ. ಆದ್ರೆ ಅನುದಾನ ಬಿಡುಗಡೆ ಆಗೋದು ತಡ ಆಯ್ತು ಅಂತಂದ್ರೆ ಸ್ವಲ್ಪ ತಡ ಆಗ್ಬಹುದು, ಖಂಡಿತ ಪಾವತಿ ಆಗೇ ಆಗುತ್ತೆ. ಎಷ್ಟೊತ್ತಾದ್ರೂ ಎಷ್ಟು ದಿವಸ ಆದ್ರೂ ಕೂಡ ಕೂಲಿ ಆಗಲಿ ಸಾಮಗ್ರಿದಾಗಲಿ ಪಾವತಿ ಆಗೇ ಆಗುತ್ತೆ. ಅದ್ರ ಬಗ್ಗೆ ಚಿಂತನೆ ಬೇಡಿ ಸದಸ್ಯರಲ್ಲಿ ಮತ್ತೆ ಸಾರ್ವಜನಿಕರಲ್ಲೂ ಕೂಡ ಇದೊಂದು ಕೋರಿಕೆ. ನಂತರ ಕೆಲಸನೂ ಮಾಡಿದ್ರಿ, ಇದು ಪ್ರೋಸೆಸ್ ಮಾಡ್ಕೊಂಡ್ರಿ. ಏನ್ ಕೆಲಸ ಮಾಡೋದು ಉದ್ಯೋಗ ಖಾತೆಯಲ್ಲಿ? 2 ರೀತಿ ಕೆಲಸ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ ಉದ್ಯೋಗ ಖಾತೆ. ಒಂದು ವೈಯಕ್ತಿಕ ಕಾಮಗಾರಿಗಳು, ಇನ್ನೊಂದು ಸಮುದಾಯದ ಕಾಮಗಾರಿಗಳು. ವೈಯಕ್ತಿಕ ಕಾಮಗಾರಿಗಳು ಏನ್ ಮಾಡ್ಕೊಂಡು ನಿಮ್ಮ ಜಮೀನುಗಳಲ್ಲಿ ನೀವು ಕೆಲಸ ಮಾಡ್ಕೊಂಡ್ರೆ ಉದ್ಯೋಗ ಖಾತೆಯಲ್ಲಿ ನಾವು ಹಣವನ್ನು ಕೊಡ್ತೇವೆ. ತಮ್ಗೆಲ್ಲರೂ ಕೂಡ ಗೊತ್ತಿದೆ ಅಂತ ಭಾವಿಸ್ತೇನೆ. ನಿಮ್ಮ ಜಮೀನುಗಳಲ್ಲಿ ನೀವು ಕೆಲಸ ಮಾಡ್ಕೊಂಡ್ರೆ ಉದ್ಯೋಗ ಖಾತೆಯಲ್ಲಿ ಹಣವನ್ನು ಕೊಡ್ತೇವೆ. ಎಲ್ಲರೂ ಅಲ್ಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಅಂದ್ರೆ SC ST ಫಲಾನುಭವಿಗಳು ಕುಟುಂಬದಲ್ಲಿ ಇರ್ತಕ್ಕಂಥವ್ರು, BPL ಕಾರ್ಡ್, ರೇಷನ್ ಕಾರ್ಡ್ ಇದೆಯಲ್ಲ ಅದು BPL ಅಂತ ಇರುತ್ತೆ, ಆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು, ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು, ಮಹಿಳಾ ಪ್ರಧಾನ ಕುಟುಂಬ ಅಂತೀವಿ, ಮಹಿಳೆಯರ ಹೆಸರಿನಲ್ಲೇ ಹಕ್ಕುಪತ್ರಗಳು ಇವೆಲ್ಲವೂ ಕೂಡ ಇರುತ್ತೆ, ಪಾಣಿ ಎಲ್ಲ ಇರುತ್ತೆ, ಅಂತಹ ಕುಟುಂಬದ ಸದಸ್ಯರು, ಅರಣ್ಯ ಹಕ್ಕು ಕಾಯ್ದೆಯಡಿ ನಿಮಗೆ ಸರ್ಕಾರದಿಂದ ಹಕ್ಕುಪತ್ರ ಕೊಟ್ಟಿದೆ ಅಂತಹ ಕುಟುಂಬದವರು, ಅಲೆಮಾರಿ ಜನಾಂಗದವರು, ಬುಡಕಟ್ಟು ಜನಾಂಗದವರು, ಇವರು ಎಲ್ಲ ಮುಗಿದ ಮೇಲೆ ಕೊನೆಗೆ ಸಣ್ಣ ಅತಿ ಸಣ್ಣ ರೈತರು ಅಂತ ಇದರಲ್ಲಿ ಎಲ್ಲರೂ ಸಾಮಾನ್ಯ ತವರಾಗಿರ್ತಾರೆ. ಸಣ್ಣ ಅತಿ ಸಣ್ಣ ರೈತರು ಅಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸ ಮಾಡೋರೆಲ್ಲರೂ ಕೂಡ ಇದು ತವರಾಗಿರ್ತಾರೆ. ಅವರು ನಿಮ್ ಜಮೀನುಗಳಲ್ಲಿ ನಿಮ್ ಕೆಲಸ ಮಾಡ್ಕೊಂಡ್ರೆ ನಾವು ಉದ್ಯೋಗ ಖಾತೆ ಹಣ ಕೊಡ್ತೀವಿ. ಏನ್ ಕೆಲಸ ಮಾಡ್ಕೊಳೋದು ನಾವು ನಮ್ಮ ಜಮೀನಲ್ಲಿ? ಕೃಷಿಗೆ ಸಮತಟ್ಟು ಭೂಮಿ ಯೋಗ್ಯವಾಗಿಲ್ಲ, ಸಮತಟ್ಟು ಮಾಡ್ಕೋಬೇಕು ಅಂತಂದ್ರೆ ಉದ್ಯೋಗ ಖಾತೆ ಅವಕಾಶ ಇದೆ. ಭೂಮಿ ಸಮತಟ್ಟು ಮಾಡ್ಕೊಳ್ಳೋದು, ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದು, ಬದುಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದು,
ಬಸಿ ಕಾಲುವೆಗಳನ್ನ ನಿರ್ಮಾಣ ಮಾಡ್ಕೊಡೋದು, ಕಂದಕಗಳನ್ನ ನಿರ್ಮಾಣ ಮಾಡ್ಕೊಡೋದು, ನಿಮ್ಮ ಜಮೀನುಗಳು ಮಳೆ ನೀರು ಭೂಮಿಯೊಳಗೆ ನಿಲ್ಲಲಿಕ್ಕೆ ಕೃಷಿ ಜಮೀನುಗಳಲ್ಲಿ ಮಳೆ ಬಿದ್ದಾಗ ಭೂಮಿ ನೀರು ಭೂಮಿಯೊಳಗಡೆ ಇರಲಿಕ್ಕೆ ಕಂದಕಗಳನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಉದ್ಯೋಗಕ್ಕೆ ಅವಕಾಶ ಇದೆ. ನಂತರ ನಿಮ್ಮ ಮನೆಯಲ್ಲಿ ಬಳಸಿದ ನೀರು ಹೊರಗಡೆಗೆ ಹರಿದು ಹೋಗಿ ಗಲೀಜು ಹಾಕಬಾರ್ದು ಅಂತ ಅಂದ್ಬಿಟ್ಟು ಬಸ್ಸಿ ಅಂದ್ರೆ ಇಂಗು ಗುಂಡಿಗಳನ್ನು ಮಾಡ್ಕೊಳ್ಳಿ ಕೂಡ, ಇಂಗು ಬಚ್ಚಲು ಅಥವಾ ಇಂಗು ಗುಂಡಿಗಳನ್ನು ಮಾಡ್ಕೊಳ್ಳಿ ಕೂಡ ಅವಕಾಶ ಇದೆ. ನಿಮ್ಮ ಮನೆ ಸುತ್ತಮುತ್ತ ಕೈ ತೋಟಕ್ಕೆ ಜಾಗ ಇತ್ತು ಅಂತ ಅಂದ್ರೆ ಅಲ್ಲಿ ನ್ಯೂಟ್ರಿಷನ್ ಅಂದ್ರೆ ಪೌಷ್ಟಿಕವಾಗಿರ್ತಕ್ಕಂತಹ ಆ ಗಿಡಗಳನ್ನ ಬೆಳ್ಕೊಳ್ಳಿಕ್ಕೆ, ತರಕಾರಿಗಳನ್ನು ಬೆಳ್ಕೊಳ್ಳಿಕ್ಕೂ ಕೂಡ ಈ ಯೋಜನೆ ಅವಕಾಶ. ವಸತಿ ಯೋಜನೆ ನಿಮ್ಮ ಮನೆ ಮಂಜೂರಾಗಿದ್ರೆ ಇಂದಿರಾ ಆವಾಸ್ ಇರ್ಬೋದು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಬಸವ ವಸತಿ ಯೋಜನೆ ಇರ್ಬೋದು, ಅಂಬೇಡ್ಕರ್ ವಸತಿ ಯೋಜನೆ ಇರ್ಬೋದು. ಈ ಯೋಜನೆ ಮನೆ ಏನ್ ಸರ್ಕಾರ ಕೊಡ್ತಕ್ಕಂಥ 1,20,000 ಇರ್ಬೋದು ಅಥವಾ 1.5 ಲಕ್ಷ ಅಥವಾ ಕೆಟಗರಿ ನೋಡ್ಕೊಂಡು ಕೊಡುತ್ತೆ ಸರ್ಕಾರ, 2 ಲಕ್ಷ ಇರ್ಬೋದು. ಆ ಹಣದ ಜೊತೆಗೆ ನಾವು ಉದ್ಯೋಗ ಖಾತ್ರಿಯಲ್ಲಿ 90 ಮಾನವ ದಿನಗಳು ಅಂದ್ರೆ 90 ಮ್ಯಾಂಡೇಜ್ 316 ರೂಪಾಯಿ ಇಂಟು 90 ಅದನ್ನ ಅಡಿಷನಲ್ ನಾವು ಹಂತವಾಗಿ ಗೋಡೆ, ತಳಪಾಯ, ಗೋಡೆ, ಮೇಲ್ಚಾವಣಿ ಈ ಹಂತದಲ್ಲಿ ಮನೆ ಮಾಡ್ಕೊಡ್ತಾರೆ ಸರ್ಕಾರ ಯೋಜನೆ ಮನೆ. ಅದಕ್ಕೆ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಡಿಷನಲ್ ಇದು ಕೂಡ ನಿಮಗೆ ಅಡಿಷನಲ್ ನಿಮ್ಗೆ ಪೇಮೆಂಟ್ ಆಗ್ತದೆ. ಉದ್ಯೋಗ ಖಾತ್ರಿ ಅವಕಾಶವನ್ನು ಫಲಾನುಭವಿಗಳನ್ನು ಮಾಡ್ಕೊಡ್ತೀವಿ. ನಂತರ ದನದ ಕೊಟ್ಟಿಗೆಗಳು, ಈ ಹಿಂದೆ ದನದ ಕೊಟ್ಟಿಗೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತೆ ಜನರಲ್ ಅವರಿಗೆ 19,000 ರೂಪಾಯಿ, SC ST ಅವರಿಗೆ 43,000 ರೂಪಾಯಿ ಕೊಡ್ತಾರೆ. ಆದ್ರೆ ಈ ವರ್ಷದಿಂದ ಯಾರ ಕ್ರಿಯಾ ಯೋಜನೆಯಲ್ಲಿ ಇದ್ದು ಮಂಜೂರಾಗಿ ಸಂಬಂಧಪಟ್ಟಂತೆ ಮಾಡ್ಕೊಂಡಿದ್ದ PDO ನಿಮಗೆ ಅರ್ಹರಿದ್ದೀರಾ ನೀವು ಮಾಡ್ಕೊಂಡಿದ್ದ ಸೂಚಿಸ್ತಾರಲ್ಲ ಅಂತವರಿಗೆ 57,000 ರೂಪಾಯಿ, SC ST ಜನರಲ್ ಯಾರೇ ಆಗಲಿ 57,000 ರೂಪಾಯಿನ ದನದ ಕೊಟ್ಟಿಗೆ ಉತ್ತರ ನಾವು ಕೊಡ್ತಾ ಇದ್ದೀವಿ ಉದ್ಯೋಗ ಖಾತೆಯಲ್ಲಿ. ಇದಲ್ಲದೆ ಕೋಳಿ ಶೆಡ್ ಮಾಡ್ಕೊಳ್ತೀರಾ, ಮೇಕೆ ಶೆಡ್ ಮಾಡ್ಕೊಳ್ತೀರಾ, ಕುರಿ ಶೆಡ್ ಮಾಡ್ಕೊಳ್ತೀರಾ, ಹಂದಿ ಶೆಡ್ ಮಾಡ್ಕೊಳ್ತೀರಾ, ಎಲ್ಲಕ್ಕೂ ಕೂಡ ಯೋಜನೆಗೆ ಅವಕಾಶ ಮಾಡಿಕೊಡಿ ವೈಯಕ್ತಿಕ ಫಲಾನುಭವಿಗಳು. ನಿಮ್ಮ ಜಮೀನುಗಳಲ್ಲಿ ಸಂಬಂಧಪಟ್ಟಂತೆ ಬೋರ್ವೆಲ್ ತಗೊಂಡಿದ್ದೀರಾ, ಬೋರ್ವೆಲ್ಗಳು ಬೇಸಿಗೆನಲ್ಲಿ ಬತ್ತಿ ಹೋಗ್ಬಿಡ್ತಾರೆ ಅನ್ಕೊಳ್ಳಿ, ಆ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಉದ್ಯೋಗ ಖಾತೆಯಲ್ಲಿ. ಮಲ್ನಾಡು ಏರಿಯಾದಲ್ಲಿ ಕೊಡಗು ಅಥವಾ ಸಕಲೇಶ್ಪುರ ಈ ತರ ಸಕಲೇಶ್ಪುರ ಈ ವ್ಯಾಪ್ತಿನಲ್ಲಿ ನೀವು ತೆರೆದ ಬಾವಿಗಳನ್ನು ಹೊಸದಾಗಿ ಕೃಷಿಗೆ ತೆರೆದ ಬಾವಿಗಳನ್ನು ಮಾಡ್ಕೋಬಹುದು ಉದ್ಯೋಗ ಖಾತೆಯಲ್ಲಿ ಅವಕಾಶವನ್ನು ಮಾಡಿಕೊಡಿ. ಇದನ್ನೆಲ್ಲನೂ ಕೂಡ ಸದ್ಬಳಕೆ ಮಾಡ್ಕೋಬೇಕಾಗಿ ನಿಮ್ ಕರ್ತವ್ಯ. ವೈಯಕ್ತಿಕ ಆಗಿ ಸಮುದಾಯದಲ್ಲಿ ಏನ್ ಮಾಡ್ಕೊಳ್ಬಹುದು, ಸಮುದಾಯ ಕಾಮಗಾರಿಗಳಲ್ಲಿ ಒಟ್ಟಾರೆ ಒಂದು ಗ್ರಾಮ ಪಂಚಾಯತಿ 1 ಕೋಟಿ ಖರ್ಚು ಮಾಡ್ತಾ ಇದೆ ಅಂತ ಉದ್ಯೋಗ ಖಾತೆಯಲ್ಲಿ ಲೈನ್ ಡಿಪಾರ್ಟ್ಮೆಂಟ್ ಇದೆಲ್ಲರೂ ಸೇರಿಸಿಕೊಂಡಂತೆ 1 ಕೋಟಿಯನ್ನು ಖರ್ಚು ಮಾಡ್ತಾ ಇದೆ ಅನ್ಕೊಳ್ಳಿ. ಅದನ್ನು 10 ಭಾಗ ಅಂದ್ರೆ 10 ಲಕ್ಷದವರೆಗೂ ಕೂಡ ಗ್ರಾಮದ ಒಳಗಡೆ ಇರ್ಬೋದು, ಟಾರ್ ರಸ್ತೆ, ಕಾಂಕ್ರೀಟ್ ರಸ್ತೆಗಳನ್ನು ಮಾಡೋದಿರ್ಬೋದು, ನಮ್ಮ ಹೊಲ ನಮ್ಮ ದಾರಿ ನಿಮಗೆ ಜಮೀನಿಗೆ ಹೋಗ್ಲಿಕ್ಕೆ ರಸ್ತೆಗಳನ್ನು ಮಾಡ್ಲಿಕ್ಕೆ ಇರ್ಬೋದು, 10 ಭಾಗವನ್ನ ರಸ್ತೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಗ್ರಾಮ ಪಂಚಾಯತ್ ಸುಲಲಿತವಾದಂತಹ ಕಟ್ಟಡ ಇಲ್ಲ ಅಂತ ಅಂದ್ರೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಅವಕಾಶ ಇದೆ. ಗೋಡನ್, ನೀವು ಬೆಳೆದಂತ ವಸ್ತುಗಳನ್ನ ತಕ್ಷಣ ತಗೊಂಡೋಗಿ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಬೆಲೆ ಬರೋದಿಲ್ಲ. ಅದನ್ನ ಒಂದು ಗೋಡನ್ ಅಲ್ಲಿ ಇಟ್ಟಿದ್ದು ಬೆಲೆ ಬಂದಾಗ ಮಾತ್ರ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದ್ರೆ ಒಂದು ಗೋಡನ್ ಕಟ್ಕೊಳ್ಳಿಕ್ಕೂ ಅವಕಾಶ ಇದೆ. ಈರುಳ್ಳಿ ಗೋಡನ್ ಕಟ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಉದ್ಯೋಗ ಖಾತೆಯಲ್ಲಿ. ಇಲ್ಲಿ ಸಾಮಾನ್ಯವಾಗಿ ಹೆಚ್ಚುಗಳಿಂದ ಹೊಗೆ ಸೊಪ್ಪು ಅನ್ಸುತ್ತೆ, ಹೊಗೆ ಸೊಪ್ಪನ್ನು ಕೂಡ ನೀವು ಈ ಗೋಡನ್ ಶೇಖರಣೆ ಮಾಡಿ ಇಟ್ಕೋಬಹುದು. ಒಟ್ಟೆ ಗೋಡನ್ ಅಂತ ಕಟ್ಕೊಡ್ತೀರಾ, ಹೊಗೆ ಸೊಪ್ಪು ಸ್ಟಾಕ್ ಮಾಡ್ಕೊಂಡು ನಂತರ ಉತ್ತಮ ಬೆಳೆ ಬಂದಾಗ ಮಾರಾಟ ಮಾಡೋದು. ವೈಯಕ್ತಿಕವಾಗಲ್ಲ, ಸಮುದಾಯ ರೀತಿಯಲ್ಲಿ ನಾವು ಗೋಡನ್ ಸರ್ಕಾರ ವತಿಯಿಂದ ಕಟ್ಕೊಡ್ತೀವಿ. ಸ್ಮಶಾನ ಭೂಮಿಯಿಂದ ನಿಮ್ಗೆ ಸ್ಮಶಾನವನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕು. ಸ್ಮಶಾನ ಭೂಮಿಯನ್ನು ಕೂಡ ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ ಉದ್ಯೋಗ ಖಾತೆಯಲ್ಲಿ ಅವಕಾಶ ಇದೆ. ನಿಮ್ಮಲ್ಲಿ ಹರಿತಕ್ಕಂಥ ಹಳ್ಳ ಕೊಳ್ಳಗಳು, ದೊಡ್ಡ ನದಿ ಬಿಟ್ಬಿಡಿ ಹೇಳ್ತೀನಿ, ಹಳ್ಳ ಕೊಳ್ಳಗಳು, ಕಾಲುವೆಗಳು ಇವೆಲ್ಲ ಏನಿವೆ ಅಲ್ಲಲ್ಲೇ ಬಂದಂತ ಮಳೆ ನೀರನ್ನು ಬಿದ್ದು ಮಳೆ ನೀರು ಬಿದ್ದಿರ್ತಾರೆ ಭೂಮಿ ಒಳಗಡೆ ಹಿಂಗ್ ಹೋದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಿಂಗ್ ಹೋದ್ರೆ ಬೇಸಿಗೆನಲ್ಲಿ ಬತ್ತಿ ಹೋಗೋದಿಲ್ಲ. ಸುತ್ತಲೂ ಇರ್ತಕ್ಕಂಥ ಬೋರ್ವೆಲ್ ಇರ್ಬೋದು ಅಥವಾ ಕುಡಿಯ ನೀರು ಇರ್ತಕ್ಕಂಥ ಬಾವಿಗಳು ಇರ್ಬೋದು, ಅವೆಲ್ಲ ಬತ್ತಿ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಸಾಧ್ಯತೆ ಆಗುತ್ತೆ ಹಳ್ಳ ಕೊಳ್ಳಗಳು ಅಲ್ಲೆಲ್ಲರೂ ಕೂಡ ತಡೆ ಅಣೆ, ಚೆಕ್ ಡ್ಯಾಮು, ಮಂಟಿ ಹಾರ್ ಚೆಕ್ ಡ್ಯಾಮು ಅವನ್ನೆಲ್ಲರೂ ಕೂಡ ಕಟ್ಕೊಳ್ಳಿಕ್ಕೆ ಉದ್ಯೋಗ ಖಾತೆಯಲ್ಲಿ ಅವಕಾಶ. ಬೇಸಿಗೆನಲ್ಲಿ ಅಥವಾ ಇವನ್ ಮಳೆಗಾಲದಲ್ಲೂ ಕೂಡ ದನಗಳಿಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತೊಟ್ಟಿಗಳು ಬೇಕು ಅಂದ್ರೆ ತೊಟ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕಣ ಎಲ್ಲ ರಸ್ತೆನಲ್ಲೇ ಮಾಡ್ಲಿಕ್ಕೆ ಹೋಗ್ತದೆ, ಕಣದಲ್ಲೇ ಸಂಬಂಧಪಟ್ಟಂತೆ ಒಕ್ಕಣೆ ಕಣವನ್ನು ಮಾಡ್ಲಿಕ್ಕೆ ಬೆಳೆದಂತ ವಸ್ತುಗಳನ್ನೆಲ್ಲ ಕಣದಲ್ಲಿ ಒಣಗಿಸಿ ಅಥವಾ ಅದನ್ನು ವಿಂಗಡಣೆ ಮಾಡಿ ಕಾಳು ವಿಂಗಡಣೆ ಮಾಡ್ಲಿಕ್ಕೆ ರಸ್ತೆಯಲ್ಲಿ ಹಾಕೊಡ್ತಾರೆ. ಅದ್ರ ಬದಲು ಒಕ್ಕಣೆ ಕಣವನ್ನ ಯೋಜನೆಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ಉದ್ಯೋಗ ಖಾತೆ ಯೋಜನೆ ಸಮುದಾಯ ಒಕ್ಕಣೆ ಕಣ. ನಂತರ
ನಿಮ್ಮಲ್ಲಿ ಇರ್ತಕ್ಕಂಥ ಹಳ್ಳ, ಕೊಳ್ಳ, ಕಲ್ಯಾಣಿ, ಗೋಕಟ್ಟೆ, ಕೆರೆ ಏನಿದೆ ಅಲ್ಲಿರ್ತಕ್ಕಂತಹ ಅಪ್ಪ ಏನಪ್ಪ ಸ್ವಲ್ಪ ತಾವು ಆಗಿನ ಕಂಟಿನ್ಯೂಸ್ ಮಾತಾಡ್ತಾ ಇದ್ರಿ ಅಂಶಗಳು. ಈ ಏನು ಗೋಕಟ್ಟೆ, ಕಲ್ಯಾಣಿ, ಕೆರೆಗಳಿದಾವೆ ಅಲ್ಲಿ ತುಂಬಿರ್ತಕ್ಕಂತಹ ಹೂಳನ್ನ ತೆಗೆದು ಹೊರಗಡೆ ಹಾಕೋದು ಬರೀ ಅದೊಂದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಆದ್ರೆ ಕೆರೆಯ ಸರ್ವಾಂಗೀಣ ಅಭಿವೃದ್ಧಿಗೂ ಕೂಡ ನೀವು ತಗೊಳ್ಳಿಕ್ಕೆ ಅವಕಾಶ ಇದೆ. ಕೆರೆ ಏರಿ ಅಗಲ ಮಾಡ್ಬೇಕಾ, ಎತ್ತರ ಮಾಡ್ಬೇಕಾ, ಉದ್ದ ಮಾಡ್ಬೇಕಾ, ಎಲ್ಲಕ್ಕೂ ಕೂಡ ಉದ್ಯೋಗಕ್ಕಾಗಲು ಅವಕಾಶ ಇದೆ. ಅದರಲ್ಲಿ ತೂಬು ಅಥವಾ ಏನ್ ಕಾಲುವೆಗಳಿದಾವೆ, ತೂಬು ಕಿತ್ತೋಗಿದೆ ಅಂತ ಹೊಸದಾಗಿ ಮಾಡ್ಕೊಡ್ಬೇಕು, ಉದ್ಯೋಗಕ್ಕಾಗಲು ಅವಕಾಶ ಇದೆ. ಆ ಕೆರೆಗೆ ನೀರು ಹರಿಸಲಿಕ್ಕೆ ಕಾಲುವೆ ಮಾಡಿಕೊಡ್ಬೇಕು, ಅಥವಾ ಕೆರೆ ತುಂಬಿದಾಗ ನೀರು ಹೊರಗಡೆ ಹರಿದೋಗ್ಲಿಕ್ಕೆ ಕಾಲುವೆ ಮಾಡಿಕೊಡ್ಬೇಕು, ಯೋಜನೆಯಲ್ಲಿ ಅವಕಾಶ ಇದೆ. ಕೆಲವು ಕಡೆಗಳಲ್ಲಿ ದಾಟಲಿಕ್ಕೆ ಮಲೆನಾಡು ಏರಿಯಾದಲ್ಲಿ ಎಲ್ಲವೂ ಕೂಡ ಕಾಲು ಸಂಘಗಳನ್ನು ಮಾಡಿ ಚಿಕ್ಕ ಸೇತುವೆ ಟೈಪ್ ಬರ್ತದೆ, ಕಾಲು ಸಂಘ ಅಂತೀವಲ್ಲ, ಅದನ್ನು ಕೂಡ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮುದಾಯ ಕಾಮಗಾರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಶಾಲೆಗಳು, PU ಕಾಲೇಜುಗಳು ಇವೇನ್ ಬರ್ತವೆ ಸರ್ಕಾರಿ ಶಾಲೆಗಳು, ಇವುಗಳಿಗೆ ಕಾಂಪೌಂಡ್ ಕಟ್ಕೊಡ್ಲಿಕ್ಕೆ ಅವಕಾಶ ಇದೆ. ನಂತರ ಅಂಗನವಾಡಿಗಳನ್ನ ಹೊಸದಾಗಿ ಶಾಲೆ ಕಟ್ಟಿಕೊಡಲ್ಲ, ಅಂಗನವಾಡಿಯನ್ನೇ ಕಟ್ಟಿಕೊಡ್ತೀವಿ ನಾವು ಬೇಕಾದ್ರೆ. ಆದ್ರೆ ಬರೀ ಅಂಗನವಾಡಿಗೆ ಕಾಂಪೌಂಡ್ ಕಟ್ಟಲ್ಲ, ಶಾಲೆ ಒಳಗಡೆ ಅಂಗನವಾಡಿ ಇತ್ತು ಅಂತ ಅಂದ್ರೆ ಬೇಕಾದ್ರೆ ಅಲ್ಲಿ ಕಾಂಪೌಂಡ್ ಆಗುತ್ತೆ. ಅಂಗನವಾಡಿಯಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆ ಕಟ್ಟಿಕೊಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇವೆರಡು ಹಣವನ್ನು ಸೇರಿಸಿಕೊಂಡು ಅಂಗನವಾಡಿ ಕಟ್ಟಡವನ್ನು ಕಟ್ಟಿಕೊಡ್ತೇವೆ. ಶಾಲೆ ಮತ್ತು ಅಂಗನವಾಡಿಗಳಲ್ಲಿ ಶೌಚಾಲಯಗಳ ಕೊರತೆ ಇದೆ, ಅಥವಾ ಶೌಚಾಲಯ ಬೇಕು, ಸಮುದಾಯ ರೀತಿಯಲ್ಲಿ ಶೌಚಾಲಯ ಹೈಟೆಕ್ ಶೌಚಾಲಯಗಳು ಬೇಕು ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ, ಅದಕ್ಕೂ ಅವಕಾಶವನ್ನು ಮಾಡಿದ್ದೇವೆ. ಸರ್ಕಾರಿ ಜಾಗಗಳು ಮತ್ತೆ ಇಲ್ಲೆಲ್ಲಿದೆ, ನಿಮ್ಮ ಹಾಸ್ಟೆಲ್ ಇದು ಆವರಣ ಇರ್ಬೋದು, ಅಥವಾ ನಿಮ್ಮ ಪಂಚಾಯತಿ ಆವರಣಗಳಿರ್ಬೋದು, ಕಾಂಪೌಂಡ್ ಎಲ್ಲ ಇದ್ದು ಶಾಲೆ ಆವರಣದೊಳಗಡೆ ಕಾಂಪೌಂಡ್ ಎಲ್ಲ ಇತ್ತು ಅಂತಂದ್ರೆ ಅಲ್ಲಿ ನ್ಯೂಟ್ರಿಷನ್ ಗಿಡಗಳನ್ನ ಬೆಳೀಲಿಕ್ಕೆ, ಪೌಷ್ಟಿಕ ಆಹಾರ ಗಿಡಗಳನ್ನ ಬೆಳೀಲಿಕ್ಕೆ ಕೂಡ ಉದ್ಯೋಗ ಖಾತ್ರಿ ಅವಕಾಶ ಮಾಡಿದೆ. ಸಾಮಾಜಿಕ ಅರಣ್ಯ ಇಲಾಖೆಯಿಂದ ರಸ್ತೆಗಳಲ್ಲಿ, ಇಕ್ಕೆಳೆಗಳಲ್ಲಿ ಮತ್ತೆ ಎಲ್ಲಿ ಸರ್ಕಾರಿ ಜಾಗ ಇರುತ್ತೆ ಅಲ್ಲಿ ಒಣಗಿರ್ತಕ್ಕಂಥ ಏನು ಭೂಮಿ ಹಾಗೆ ಇದೆ, ಏನು ಬಳಕೆ ಉಪಯೋಗ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಅರಣ್ಯ ಇಲಾಖೆಯಿಂದ ಗಿಡಗಳನ್ನ ನೆಟ್ಟು ಬೆಳೆದಕ್ಕೆ ಉದ್ಯೋಗ ಖಾತ್ರಿ ಅವಕಾಶ ಇದೆ. 268ಕ್ಕೂ ಹೆಚ್ಚು ಪಟ್ಟು ವರ್ಗಗಳನ್ನ ಈ ಯೋಜನೆಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಒಂದೇ ಒಂದು ರೂಲು, 60ಕ್ಕೂ ಹೆಚ್ಚು ಪಟ್ಟು ಕೂಲಿ ಬಾಬ್ತಿನ ಕಾಮಗಾರಿಗಳು ಮಾಡಬೇಕು. 40% ಏನು ಒಂದು ಒಟ್ಟಾರೆ ವೆಚ್ಚ ಮಾಡ್ತೀರಾ 40% ಒಳಪಡದಲ್ಲಿ ಸಾಮಗ್ರಿಗಳಿರ್ಬೇಕು. ಅಂದ್ರೆ ಕಟ್ಟತಕ್ಕಂಥವು ಕೆಲವು ಸಿಮೆಂಟ್ ಮತ್ತೆ ಕಟ್ಟಡ ಈ ರೀತಿಯಲ್ಲಿ ತಗೊಂಡು ಹೋಗ್ಬೇಡಿ. ಹೆಚ್ಚಿನ ಭೂಮಿ ಒಳಗಡೆ ಮಳೆಯ ನೀರನ್ನು ಇಂಗಿಸ್ತಕ್ಕಂತಹ ರಾಷ್ಟ್ರೀಯ ಸಂಪನ್ಮೂಲಗಳನ್ನ ರಚನೆ ಮಾಡತಕ್ಕಂತಹ ವರ್ಗಗಳನ್ನ ಕೂಲಿ ಎಲ್ಲಿ ದೊರೆಯುತ್ತೆ ಅಂತ ಕಾಮಗಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಳ್ಳಿ ಅಂತ ಹೇಳಿದ್ರು. ಸೊ ಇದನ್ನೆಲ್ಲಾನು ಕೂಡ ತಿಳ್ಕೊಂಡು ತಾವು ಈಗೇನ್ ತಿಳ್ಕೊಂಡಿದ್ದೀರಾ, ತಿಳ್ಕೊಂಡಾದ ನಂತರದಲ್ಲಿ ನಿಮ್ಮ ಗ್ರಾಮ ಪ್ರದೇಶ ಇಲ್ಲೊಂದು ಸ್ವಲ್ಪ ಬರ್ತಾ ಪ್ರೋಗ್ರೆಸ್ ಕಡಿಮೆ ಆಗ್ತಾ ಇದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಪಂಚಾಯತಿ ಒಂದು ಬೃಹತ್ ಪಂಚಾಯತಿ ಕೋಟಿಗೆ ಹೆಚ್ಚು ಪಟ್ಟು ಅನುದಾನವನ್ನು ನಿಮ್ಮ ಗ್ರಾಮ ಪಂಚಾಯತ್ 1 ಕೋಟಿ ಅಥವಾ 2 ಕೋಟಿ ಈಗಲೂ ತಗೊಳ್ಬಹುದು ಹೆಚ್ಚಿನ ಅನುದಾನವನ್ನ. ಅದು ಹಣ ಹೆಚ್ಚಿನ ಅನುದಾನವನ್ನ ನೀವೆಲ್ಲ ತಗೊಳ್ಬೇಕು ಅಂದ್ರೇನು, ಜಾಬ್ ಕಾರ್ಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಸ್ಬೇಕು. ಅರ್ಹರಿಗೆ ಯಾರ್ಯಾರು ಇನ್ನೂ ಕೂಡ ಜಾಬ್ ಕಾರ್ಡ್ ಮಾಡ್ಕೊಂಡಿಲ್ಲ ಅವ್ರ ತಿಳುವಳಿಕೆಯನ್ನು ಹೇಳಿ ಜಾಬ್ ಕಾರ್ಡ್ ಮಾಡಿಸ್ಬೇಕು. ಜಾಬ್ ಕಾರ್ಡ್ ಮಾಡಿಸಿ ಆದ್ಮೇಲೆ ಜಾಬ್ ಕಾರ್ಡ್ ಮಾಡ್ಕೊಂಡು ಜೋಬಲ್ಲಿ ಇಟ್ಕೊಂಡು ಮನೇಲಿ ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ. ಆಕ್ಟಿವ್ ಜಾಬ್ ಕಾರ್ಡ್ ಅಂತೀವಿ, ಅದು ಕೆಲಸಕ್ಕೆ ಬರಬೇಕು, ಅವ್ರಿಗೆ ಪ್ರೇರೇಪಣೆ ಮಾಡಿ ಕೆಲಸಕ್ಕೆ ಬರೋ ರೀತಿಯಲ್ಲಿ ಮೋಟಿವೇಟ್ ಮಾಡಬೇಕು ಸದಸ್ಯರುಗಳು ಮತ್ತು ತಾವುಗಳೆಲ್ಲರೂ ಕೂಡ. ಆಗ ಆಕ್ಟಿವ್ ಜಾಬ್ ಕಾರ್ಡ್ ಅಂತ ಕಾರ್ಡ್ ಇಟ್ಕೊಂಡು ಸುಮ್ಮನೆ ಕೂತ್ರು ಇದು ಪ್ರಯೋಜನ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಟಿವ್ ಜಾಬ್ ಕಾರ್ಡ್ ಯಾವಾಗುತ್ತೆ ಕೆಲಸಕ್ಕೆ ಬಂದ್ ಮಾಡ್ತಾರಲ್ಲ ಆಗ ನಿಮ್ಮ ಗ್ರಾಮ ಪಂಚಾಯತ್ಗೆ ಹೆಚ್ಚಿನ ಅನುದಾನ ಸರ್ಕಾರದ ಅನುದಾನ ಹರಿದು ಬರುತ್ತೆ. ಒಂದು ರೀತಿ ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ನಿಮಗೆ ಗ್ರಾಮ ಪಂಚಾಯತ್ಗೆ ಸದಸ್ಯರು ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ನೀವು ಒಂದೇ ಕೋರಿಕೆ, ನಾವು ಎಲ್ಲ ಸೆಲೆಕ್ಟ್ ಆಗಿ ದಿವಸ ಬಂತು ನಮ್ಮ ವಾರ್ಡ್ಗಳಲ್ಲಿ ಹೆಚ್ಚಿನ ಜನಸೌಕರ್ಯದ ಕಾಮಗಾರಿಗಳನ್ನ ಮಾಡ್ಲಿಕ್ಕಾಗಿಲ್ಲ, ದುಡ್ಡಿನ ಕೊರತೆ ಇದೆ ಅಂತ ಹೇಳ್ತೀರಾ. ಆದ್ರೆ ಉದ್ಯೋಗ ಖಾತ್ರಿ ಯೋಜನೆ ನಿಮಗೆ ಒಂದು ರೀತಿ ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ನಿಮಗೆ ಸಹಾಯ ಮಾಡುತ್ತೆ. ಅದರಿಂದ ಹೆಚ್ಚಿನ ಜನಕ್ಕೆ ಈ ಯೋಜನೆಯ ಬಗ್ಗೆ ಅರಿವನ್ನು ಮೂಡಿಸಿ ಕೆಲಸಕ್ಕೆ ಬರೋ ರೀತಿಯಲ್ಲಿ ಮೋಟಿವೇಟ್ ಮಾಡಿ ಅಂತ ಹೇಳ್ತಾ, ಈಗೇನು ಈ ಪಟ್ಟಿಯನ್ನ ಹೋಗ್ತಾರೆ, ನಾನು ಹೇಳಿದ ವಿಚಾರಗಳಿರ್ಬೋದು ಅಥವಾ ಈ ನಮ್ಮ ಪರಿಶೋಧನಾ ತಂಡದವರು ಮತ್ತು 15ನೇ ಉದ್ಯೋಗ ಖಾತ್ರಿ ಯೋಜನೆ ಮಾಹಿತಿ ಹೇಳ್ತಾರೆ, ಅದಾದ ನಂತರ 15ನೇ ಹಣಕಾಸು ಮಾಹಿತಿ ಹೇಳ್ತಾರೆ. ಅದ್ರಲ್ಲಿ ಏನಾದ್ರೂ ಕೂಡ ಲೋಪ ಆಗಿದೆ, ಕಾಮಗಾರಿ ಮಾಡಿದ್ರೆ ಬಿಲ್ ತಗೊಂಡಿದ್ದಾರೆ ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಖಂಡಿತ ಆ ವರದಿ ಓದಿದ ನಂತರದಲ್ಲಿ ತಾವು ಗುರುತು ಮಾಡ್ಕೊಂಡು ಕೇಳಲಿಕ್ಕೆ ಅವಕಾಶ ಇದೆ. ನಾನು ಹೇಳಿದ ವಿಚಾರಗಳನ್ನು ಕೂಡ ಏನೋ ಸ್ಪಷ್ಟೀಕರಣ ಇದ್ರೆ ಖಂಡಿತ ನಾನು ಅದಕ್ಕೆ ಸ್ಪಷ್ಟೀಕರಣವನ್ನು ಕೂಡ ಅಥವಾ ನಿಮಗೆ ಮಾಹಿತಿ ಏನ್ ಬೇಕು ಅದನ್ನು ಕೊಡ್ತೇನೆ. ತಮ್ಮೆಲ್ಲರೂ ಕೂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ವಿವಿಧ ಇಲಾಖೆಗಳಿಂದ ವೈಯಕ್ತಿಕ ಸಮುದಾಯ ಕಾಮಗಾರಿಗಳನ್ನ ಯಾವ ರೀತಿ ಸರಿಯಾಗಿ ಮಾಹಿತಿ ನೀಡಿದ ಒಬ್ಬರಿಗೆ
ಏನಾದ್ರು ಆಕ್ಷೇಪಣೆಗಳಿದ್ದು ಹೋದ ವರ್ಷದಲ್ಲಿ ಆಡಿಟ್ ನಲ್ಲಿ ಅದನ್ನ ಆಕ್ಷೇಪಣೆ ವಸೂಲಾತಿತ್ತು ಅಂದ್ರೆ ಅದನ್ನು ಕೂಡ ಓದಿಸಬಹುದು, ಇಲ್ಲ ನೇರವಾಗಿ ಹೋದ ವರ್ಷದ ಕನ್ಫ್ಯೂಷನ್ ಮಾಹಿತಿಯನ್ನ ಓದ ಗುರುತು ಮಾಡ್ಕೊಡಿ. ಗುರುತು ಮಾಡ್ಕೊಂಡು ಕೊನೆಗೆ ನೋಡಿ, ಇದು ಹೇಳಿದಲ್ಲ, ಇದೇನೋ ಪೇಮೆಂಟ್ ಆಗಿದೆ, ಇದು ಸಾಮಾನ್ಯ ವರ್ಕ್ ಆಗಿದೆ ಅಂತ. ಇದು ಆಗಿಲ್ಲ, ಇದು ನ್ಯೂನ್ಯತೆ ಇದೆ, ಕೇಳಿ, ಖಂಡಿತ ಅವಕಾಶ ಇದೆ, ಹೇಳಿ. ನಮ್ಮ ಗ್ರಾಮ ಪಂಚಾಯತಿ 1/4/22 ನಡೆದಿರ್ತಕ್ಕಂಥ ಕಾಮಗಾರಿಗಳ ಒಂದು ಪರಿಶೋಧನೆಯನ್ನು ನಡೆಸಿರ್ತಕ್ಕಂಥ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಸಭೆಗೆ ಒಂದು ವರದಿಯನ್ನು ನಮಸ್ಕಾರ. 1/4/22ರಿಂದ 31/3/20 ಕಳೆದ ವರ್ಷ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಗ್ರಾಮಗಳಲ್ಲಿ ಏನೋ ಕೆಲಸಗಳಾಗಿದೆ ಸಂಬಂಧಪಟ್ಟಂಗೆ ಗ್ರಾಮ ವಹಿಸು ಕಾಮಗಾರಿ ವಹಿಸಿ ಓದಾಡ್ತಾರೆ. ದಯಮಾಡಿ ಆ ಗ್ರಾಮಸ್ಥರು ಇದರ ಕಾಮಗಾರಿ ಲೋಕದಲ್ಲಿ ತಿಳಿಸಬೇಕು. ಇದರಿಂದಾಗಿ ಹೆಚ್ಚು ಸ್ಪರ್ಧೆಯಲ್ಲಿ ಹೇಳ್ತೀನಿ. ಗ್ರಾಮ ಪಂಚಾಯತ್ ಎಲ್ಲ 60,870 ರೂಪಾಯಿ ಇದೆ. ಸಾಮಾನ್ಯವಾಗಿ 6,89,519 21,13,998 ಗ್ರಾಮ ಪಂಚಾಯತ್ ಅನುಷ್ಠಾನ ಇಲಾಖೆ ತೋಟಗಾರಿಕೆ ಮತ್ತು ಸಮಾಜ ಆರೋಗ್ಯ 2 ಇಲಾಖೆ ಕೆಲಸ ಆಗಿದೆ. ಅದು 8,891,998 ಗ್ರಾಮಕ್ಕೆ 31,325 ಇಷ್ಟು ಕೆಲಸ ಇದೆ. ಇದು ಎಲ್ಲರಿಗೂ 15 ಆಗಸ್ಟ್ಗೆ 32,54,900 ಖರ್ಚಾಗಿದೆ. ಸಂಬಂಧಪಟ್ಟು ಓದಿರ್ತಾರೆ. ದಯಮಾಡಿ ಆ ಗ್ರಾಮಸ್ಥರು ಅದಕ್ಕೆ ವಾಪಸ್ ತಿಳಿಸ್ತಾರೆ. ಕೆರೆಗಳಿಗೆ 2 ಕೋಟಿ ನೀರು ಕೆಲಸ ಆಗಿದೆ. 3 ಲಕ್ಷ ವರ್ಕು 540 ಕೆಲಸ ಆಗಿದೆ. ಅಣ್ಣಾಗಿ ವ್ಯವಸ್ಥೆಯಿಂದ ಬೇರೆಯವರ ಜಮೀನವರಿಗೆ ಅಷ್ಟೇ 3 ಲಕ್ಷ ಕೂಲಿ 14,520 ಖರ್ಚ ಆಗಿದೆ. ರಾಜೇಂದ್ರ ಮನೆಯಿಂದ ಅವರ ಜಮೀನವರಿಗೆ ಅಷ್ಟೇ 12 ಲಕ್ಷ 81,576 ಖರ್ಚ ಆಗಿದೆ. ಬಸವೇಶ್ವರ ದೇಶದಿಂದ ರಸ್ತೆ 11 ಲಕ್ಷ ಕೂಲಿ 1,35,030 ಖರ್ಚಾಗಿದೆ. ಜಮೀನಿಂದ ತಲೆವರೆಗೆ ರಸ್ತೆ ಸಾಮಾನ್ಯ ಮಕ್ಕಳ 59,530 725ರಲ್ಲಿ ನಮ್ಮದಾರಿಗೆ ರಸ್ತೆ ಅಷ್ಟೇ. ಆರಿಯಿಂದ ಸಿಗುವವರೆಗೆ ರಸ್ತೆ ಆಗಿದೆ. ಸಾಮಾನ್ಯ ಆಗಿದೆ 72,830. ಆರಿಯಿಂದ ಬಸವೇಗೌಡ ನೇಗೋಡು ಮನೆಯಿಂದ ಸಿಸಿ ರಸ್ತೆ ಸಾಮಾನ್ಯ ಮಕ್ಕಳ 1,65,930. ಕೆರೆ ಏರಿಯಿಂದ ನೆಗೆಗೋಡು ಜಮೀನಿನವರಿಗೆ 200 ಮೀಟರ್ ರಸ್ತೆ ಸಾಮಾನ್ಯ ಮಕ್ಕಳ 40,640. ಆರಿಗೆ ನಾರಾಯಣ ಗ್ರಾಮೀಣ ರಸ್ತೆ ಸಾಮಾನ್ಯ ಮಕ್ಕಳ 41,300 ರೂಪಾಯಿ. ನಾವು ಹೂವಿನಕಟ್ಟೆ ಬೆಚ್ಚಾಂತಿಗೆ ಭಾಗ ಸಪೋರ್ಟ್ ತೆಗೆಯುವುದು ಸಾಮಾನ್ಯ ಮಕ್ಕಳ 38,304. ಇಷ್ಟು ಕೆರೆಗಳಲ್ಲಿ ಕಮ್ಯುನಿಟಿ ವರ್ಕ್ ಆಗಿರೋದು 7 ವರ್ಷಕ್ಕೆ ಕೇಳೋದು ಕೆರೆಗಳು ಸಂಬಂಧಪಟ್ಟ. ನೆಕ್ಸ್ಟ್ ಮನೆ ಸಂಬಂಧಪಟ್ಟಂಗೆ ಸೊಂಬೇಗೌಡ ಕೂಲಿ 8,450 ರೂಪಾಯಿ. ಭಾಗ್ಯಮ್ಮ ಮರಿಗೌಡ ಕೂಲಿ 9,150. ಯಾವ ಗ್ರಾಮ ಅಂತ ಇದ್ದಾರೆ? ಕೆರೆಕುಳಿ ಸೊಂಬೇಗೌಡ ಕೂಲಿ 9,150. ಓಯಮ್ಮ ಮಂಡೇಗೌಡ ಕೂಲಿ 9,150. ಪಾರ್ವತಮ್ಮ ನಂಜೇಗೌಡ ಕೂಲಿ 9,742 ರೂಪಾಯಿ. ಹುಣಸೆಯಮ್ಮ ಮುಂಡೇಗೌಡ 26,883 ರೂಪಾಯಿ. ಕೃಷ್ಣಮ್ಮ ರಾಜೇಗೌಡ 11,055. ಸಾವಿತ್ರಮ್ಮ ವಿಜಯಗೌಡ 8,650. ಮನೆ ಸಂಬಂಧಪಟ್ಟಿದ್ದು. ಬಟ್ಟೆ ಸಂಬಂಧಪಟ್ಟಂಗೆ ಜಯಮ್ಮ ಗಿಡಗೌಡ ಕೂಲಿ 1,343 ರೂಪಾಯಿ. ಧರಣೇಶ್ವರ ಸಾಮಾನ್ಯ 690. ಕೃಷ್ಣಮ್ಮ ಬೆಟ್ಟೇಗೌಡ ಸಾಮಾನ್ಯ 690. ಗಿರೀಶ್ ರಾಜೇಗೌಡ ಕೂಲಿ 2,975 ರೂಪಾಯಿ. ರಾಜಾವಳಿ ಕಮಲೇಗೌಡ ಕೂಲಿ 75. ರೈಲು ಕಾಳೆಗೌಡ ಕೂಲಿ 12,975. ಸರಿಸಿ ಪ್ರಮುಖ ಪರಶುರಾಮ 12,975. ಸೋಸಿಟ್ಟು ಯಶೋಧಮ್ಮ ನಮೇಗೌಡ ಸಾಮಾನ್ಯ 6,000 ಪೌಷ್ಟಿಕ ಕೈತೋಟ ವೀಣಾಪಂ ಡ್ಯಾಮ್ ನಿಮ್ಮ ಕೂಲಿ 1,545. ಇಷ್ಟು ಕೆರೆ ಪರಿಕ್ರಮಗಳು. ಮಣನೂರು ಆರೈನಲ್ಲಿ ಬೇರೆಗೌಡ ಜಮೀನವರಿಗೆ ರಸ್ತೆ ಅಂದಾಜು ಮೊತ್ತ 2 ಲಕ್ಷ ಕೂಲಿ 46,968 ರೂಪಾಯಿ ಆಗಿದೆ. ಜವರಾಮ ಅವರ ಜಮೀನಿನಿಂದ ಮರಿಸ್ವಾಮಿಯವರ ಜಮೀನವರಿಗೆ ರಸ್ತೆ ಅಂದಾಜು ಮೊತ್ತ 2 ಲಕ್ಷ ಕೂಲಿ 63,330 ಖರ್ಚಾಗಿದೆ. ಕಾವೇರಿ ರಸ್ತೆ ನಾಳೆಯಿಂದ ಬಲಬದಿ ರೈತರ ಜಮೀನಿಗೆ ಹೋಗುವ ರಸ್ತೆ ಅಂದಾಜು ಮೊತ್ತ 3 ಲಕ್ಷ
ಒಟ್ಟಾರೆ 13,000 ರೂಪಾಯಿ. ಕೋಟಗಿರಿ ಅಂಗನವಾಡಿ ಸಂಸ್ಥೆಯಿಂದ ಕ್ಲಿಯರ್ ಗೃಹ ನಿರ್ವಹಣೆ ರಸ್ತೆ 3 ಲಕ್ಷ, ಕೂಲಿ 4,376 ರೂಪಾಯಿ ಇದೆ. ಒಟ್ಟಿಗೆ ಉಳಿಕೆ ಭಾಗಗಳಿರ್ಬೋದು ಕೂಲಿ 4,14,349 ರೂಪಾಯಿ ಇದೆ. ಒಟ್ಟಾರೆ ಭಾಗ ಸಿಂಗ್ರಿ ಅವರ ಬೆಲೆಗಳಿಗೆ ತೆಗೆಯುವುದು ಸಾಮಾನ್ಯ ಮತ್ತು 5,000 ರೂಪಾಯಿ ಬರುತ್ತೆ. ಇಷ್ಟು ಮಾಡಬೇಕಾದಂಥ ಕೆಲಸ. ಇನ್ನು ಮನೆ ಸಂಬಂಧಪಟ್ಟಂಗೆ ಸುನೀತ ಕುಂಜವಯ್ಯ ಕೂಲಿ 6,650 ರೂಪಾಯಿ, ಲಕ್ಷ್ಮಮ್ಮ ಪರಿಗುಡ್ಡಯ್ಯ 11,742, ಲಕ್ಷ್ಮೀ ನಾಗರಾಜ್ 19,950, ಆಯಕಬೆನ್ ರಾಜಯ್ಯ 8,652, ಸೋಮೇಶ್ ಚಂದ್ರಶೇಖರ 11,742 ರೂಪಾಯಿ, ಲಕ್ಷ್ಮೀ ಸಮೀರ್ ಕಾಂತಿ ವಸಂತ ಕೂಲಿ 9,000, ಕಾಂತರಾಜ್ ಕೂಲಿ 21,800 ರೂಪಾಯಿ, ರೇಖಾ ಮಾನು ಕೂಲಿ 3,645, ಗೌರವ ಕೂಲಿ 27,800, ಸಂಜೀವೇರಿ ಜವಯ ಕೂಲಿ 9,155, ಇಂದ್ರಮ್ಮ ಸಂಯುಕ್ತ ಕೂಲಿ 10,095, ಕೆಂಪಮ್ಮ ಕಾಳಿದಯ್ಯ ಕೂಲಿ 15,450, ಗೌರವ ಹರೀಶ್ ಕೂಲಿ 8,650, ಜಮೀನನ್ನು ನವೀನ್ ಆಶಾ ಕೂಲಿ 20,392, ಶಿವಮೊಗ್ಗ ಅಮ್ಮಯ್ಯ 8,650, ಇಷ್ಟು ಮನೆ ಸಂಬಂಧಪಟ್ಟಿದೆ. ಮನೆಗಳಿಗೆ ಚನ್ನಪಲ್ಲಿ ಬೇರುವಯ್ಯ ಕೂಲಿ 8,340, ಸರಸ್ವತಿ ಕೆಂಗಯ್ಯ 3,970, ಪುಣ್ಯಮ್ಮ ಮಂಜುನಾಥ್ ಕೂಲಿ 10,975, ಭಾಗ್ಯಮ್ಮ ಸುದೀಪ್ ಕೂಲಿ 11,124, ಶ್ರೀನಿವಾಸ ಕೋಟಿಗೆ ಕೃಷ್ಣಮಯ್ಯ ಕೂಲಿ 9,785, ಶಿವಮೊಗ್ಗ ಮಲ್ಲೇಶ್ ಸಾಮಗ್ರಿ 21,845, ರವೀಂದ್ರ ಗೋಪಾಲೇಗೌಡ ಸಾಮಗ್ರಿ 6,450, ವೇದರಾಜು ಸುಬ್ಬಿ ಚೆನ್ನಯ್ಯ ಸಾಮಗ್ರಿ 22,785, ಧನೇಶ್ವರಿ ನಾಗರಾಜ್ ಸಾಮಗ್ರಿ 69, ಸಾಮಗ್ರಿ 22,595, ಮುಂತವೇಕು ಶೇಖರ್ ಕೂಲಿ 12,900. ಶಿವಮೊಗ್ಗ ವೈದ್ಯರಾಜ್ ಕೂಲಿ 4,000, ಅಮರವಾಡಿ ಸಂಜೆ ಬಳಕೆ 4,000, ದೇವರಾಜು ನಗರ ಕೂಲಿ 4,000, ವೀಣಾ ನವೀನ ಸಾಮಗ್ರಿ 6,900, ಮುಂತವೇಕು ಶೇಖರ್ ಸಾಮಗ್ರಿ 6,100, ಲಕ್ಕಯ್ಯ 6,100, ಪುಣ್ಯಮ್ಮ ಮಂಜುನಾಥ್ ಸಾಮಗ್ರಿ 6,100, ಗೌರವ ಮತೇಗೌಡ ಸಾಮಗ್ರಿ 6,100, ಆನಂದರಾಜ ಗೋವಿಂದ ಸಾಮಗ್ರಿ 6,100, ಪುಣ್ಯಮ್ಮ ಕುಳ್ಳಯ್ಯ ಸಾಮಗ್ರಿ 6,100, ಕೌಶಿಕ ಬೇಗೌಡ ಶಾಲೆಗೆ ಚಂದ್ರಶೇಖರ ಕೂಲಿ 3,000, ಸಾಯದೇವಿ ಕೂಲಿ 1,545, ವಿಜಯ ಗೋವಿಂದ ಕೂಲಿ 1,545, ರಾಘವನ್ ರಾಜ್ 1,545, ಕವಿತಕ್ಕ ಗೋವಿಂದರಾಜ್ 1,545, ಅಕ್ಷರಕ್ಕ ಮಹೇಶ್ ಕೂಲಿ 1,545. ಇಷ್ಟು ಪಂಚಾಯತಿ ನಿರ್ವಹಣೆ ಸಾಮಗ್ರಿಗಳು ಏನು ಕೆರೆಬಡಿ ಪ್ರಮುಖ ಚುನಾವಣೆ ಅಲ್ಲಿ ಸಾಲ ಕಟ್ಟಾಗಿದೆ ಸರಿಯಾಗಿ ಕೃಷ್ಣ ಪಾಟ್ಗೆ 9,627, ಸಂಜೆವಡ ಮಹೇಶ್ವರಿ ಗೋಪಾಲೇಗೌಡಕ್ಕೆ 9,830, ಲಿಂಗರಾಜು ಸ್ವಾಮಿ ಅವರಕ್ಕೆ 9,60, ಮಹಾದೇವ ಸತ್ಯಾಗ್ರಹಕ್ಕೆ 30,220, ಗೋಪಾಲರಾಜ ವೀರರಾಜ ಸಿಂಗ್ 9,925, ಪದ್ಮಭೂಮಿಗೆ 9,520, ನಂಜಮ್ಮ ನಿರ್ಮಾಣಕ್ಕೆ 9,740, ಸಾಮಾಜಿಕ ಸಾಮಾನ್ಯ 6,500 ರೂಪಾಯಿ